ಪಂಡಿತ್ರೆ ಓಹೋ ಬಾಮ್ಮ ರತ್ನಮ್ಮ. ಪಂಡಿತ್ರೆ ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಯ್ತು. ಎಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಓಹೋ, ಹಾಗಾದ್ರೆ ತಲೆನೋವಾ? ಅಯ್ಯೋ, ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕೆ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ, ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಅದ್ ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು, ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ್ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ್ ಕೊಡ್ಲಾ? ಬೇಡ ಬಿಡು, ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದಿದೆಯಲ್ಲ, ಇದು ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರು ಹಾಕಿದ್ರು ಅಂತ ಹೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಅಂತ ಹೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ. ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗೆ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾರ ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ, ಹಂಗೆ. ಓಕೆ, ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂಥದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೋ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ಹೊಸು ನಾಣಿ, ನೀನಾ? ನಿಜನಾ? ನಿಜ. ಹೊಸು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನಿನ್ನ ಮರೆತು ಹೆಂಗ್ ಚೆನ್ನಾಗಿರ್ಲಿ ಹೊಸು? ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೇದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ, ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೇ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ? ನಡಿಬೇಕಾದಾಗ್ಲೇ ನಡೀಲಿಲ್ಲ, ಈಗಿನ ನೆನಪ ನಡೀತದೆ. ಅಂದ್ರೆ ಅವಳು ನಿಮ್ಮ ಅತ್ತೆ ಆಗ್ಬೇಕಿದ್ದಳು ಕಣೋ. ಕೈ ಮುಗಿತೀನಿ, ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು. ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡೇ ನೋಡ್ಬಿಡು. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿರಿಕಿಲ ತೋಡಾಡ್ಕೊಂಡು, 5 ಜನನು ನನ್ನ ಮಕ್ಕಳೇನೆ. ಈಗ ಮದುವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ಓ ಐ ಸಿ. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ, ನಮ್ ತಾಯಣಗೂ ಇಲ್ಲ. ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವರನ್ನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ. ದಡಿಯ ನನ್ನ ಮಗನೇ, ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ
ಹಿಂಡಾಕ್ಬಿಟ್ಟವನೆ. ಮಗಳೇ ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಇಷ್ಟೊತ್ತಾದ್ರೂ ಸಿಂಗರ್ ಆಗಿಲ್ವ? ಮಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ. ಏನೇ ನಿನ್ ಮಗಳು ಗೋಳು? ಮದುವೆ ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ये थेफ्ट गर्ल लाइक ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತಾವನೆ. ಮಕ್ಳು ಬೇರೆ ಪೈಲ್ವಾನ್ ಥರ ಅವ್ರೆ ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು. ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ರೇ ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಕೂತ್ಕೊಳ್ಳೋಕ್ಕಾಗಲ್ವಾ? ओके सी यू ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? फिक्स ಅವಾಗ ಬರ್ತಿರು ನಾಣಿ. ವಸು ಬಾಯ್. ಹೆಸ್ರು ಬಿಟ್ಟಿಲ್ಲೋ ನಾಣಿ. ಮನ್ಸಲ್ಲಿ ಇದ್ದಿದ್ದು ಬಾಯಿಗೆ ಬಂದಿತ್ತಲ್ಲ. ಬಾಗ್ಲಾಕ್ರೋ. ಅದೊಂದ್ ಸರಿನಪ್ಪ ಅಷ್ಟೇ. ಅದೊಂದ್ ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ಮನೆ. ಏನ್ ಗೊತ್ತಾ ನಿನ್ಗೆ? ಏನು? ನಿನಗ್ ಸಿಗದೆ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿ. ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡ್ಸು ಅಂತ ನಾನೊಬ್ಬನ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾಬಾ ಎಲ್ಲಾದ್ರೂ ಹೆಣ್ಣು ನೋಡಿ ನಾನು ಮದುವೆ ಮಾಡಿದ್ರ ಹೇಳಿಮಯ್ಯ? ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನನ್ನ ಕಣ್ಣಿದ್ರಿಗೆ ಕರಗಿ ನೀರಾಗ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವರು ಇವರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗೆ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರು ಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ಮಾವ ಅನ್ನೋದು. ಅದೇ ಮತ್ತೆ. ಮುನಿಯಪ್ಪ, ಮುನಿಯಪ್ಪ, ಬೇಗ ಬಾರ. ಏನೋ ರಾಮ, ಎಲ್ಲೋ ಒಂಟೆ? ಗೊಬ್ಬರ ತರಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ಬಂದಿಯಾ? ಅಲ್ಲ ರಾಮೇಗೌಡ, ನನಗೋಸಿ ಕೆಲಸ ಇದೆ. ಆ ನನ್ನ ಮಗನ್ನ ಕಳ್ಸೋಣ ಅಂದ್ರೆ ಒತ್ತಾರೆಯಿಂದ ಪತ್ತನೇ ಇಲ್ಲ. ನೋಡು ಬರ್ತಾವನೆ ಕುಲಪುತ್ರ. ಐಕಲು ಸಂಘ ಅವಮಾನಕ್ಕೆ ಭಂಗ ಅಂತ ಊರೆಲ್ಲ ಸುತ್ಕೊಂಡು ಬರ್ತವೆ ನೋಡು. ಲೋ ಅಣ್ತಮ್ಮ, ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರವನಲ್ಲ ಮಗ. ಇವತ್ತು ನಿಮ್ಮ ಅಪ್ಪನ ಕೈಲಿ ತಗೊಳಕೊಂಡ್ರೆ ಅಷ್ಟೇ. ರಾಗಿ ಮಿಷಿನಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗಿ ಹೋಗ್ತೀವಿ. ಲೋ ಬಾಮೈದ, ಇವತ್ತೇನಾರ ಮಾಡಿ ನಿಮ್ಮ ಅಪ್ಪನ್ ತವ 500 ರೂಪಾಯಿ ದೇಬ್ಕಬಾ, ಅಡ್ಡದಾಗಿರ್ತೀವಿ. 10-20 ದೇಕ ಬರೋಂಗಿದ್ರೆ ಬರ್ಲೇಬೇಡ, ಗೊಬ್ಬರ ಹಾಕೋ ಮೈಲ್ ಬಿತ್ಕೋ. ಲೇ, 500 ರೂಪಾಯಿ ನೋಟೇನೋ, 200 ರೂಪಾಯಿ ಹೊಸ ನೋಟೆ ದೇಬ್ಕೊ ಬತ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಸದ್ಯಕ್ಕೆ ನೀವಿಲ್ದ ಕಳ್ಸ್ಕೊಳ್ಳಿ. ಆಯ್ತು ಬಿಡ್ಲಾ. ಬಾರ್ಲಾ ಇಲ್ಲಿ ನೋಡು, ಆ ಕೂದಲು ನೋಡು ಹೆಂಗದೆ. ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೆ? ತಲೆಗೆ ಎಣ್ಣೆ ಹಾಕಿ ತಲೆ ಬಾಚು ಅಂದ್ರೆ 3 ಹೊತ್ತು ಹೊಟ್ಟೆಗೆ ಬಿಟ್ಕೋತಾನೆ. ಅದು ಏನು ಅಂತ ಉಟ್ಬಿಟ್ಟು ನಮ್ಮ ವಂಶಕ್ಕೆ. ಅದು ಹೋಗ್ಲಿ, ನಮ್ಮ ರಾಮೇಗೌಡನ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ. ನಾನು ಅಷ್ಟ್ರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಬರ್ತೀನಿ. ಗೊಬ್ಬರ ತರಕ್ಕೆ ನೀನೇ ಹೋಗೋ, ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ. ನೀನು ವಸೂಲಿ ಮಾಡ್ತೀಯ ಮಗನೇ, ಅದು ನನ್ ಕೈಗೆ ಬರಲ್ವಲ್ಲ. ಏನ್ ಮುನಿಯ, ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗ ಹೇಳ್ಸೋದು? ಅವನೇ ಬಡ್ಡಿ ದುಡ್ಡು ಇಸ್ಕೊಬತ್ತಾನೆ. ನೀನ್ ಬಾ ಗೊಬ್ಬರ ತರ. ಏ ಸುಮ್ನಿರ, ನಿನಗೆ ಗೊತ್ತಿಲ್ಲ ಇವನಿ ಅಂತ ಕಳ್ಳ ಅಂತ. ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ 3 ದಿನದಲ್ಲಿ ತಗೊಂಡೋಗಿ ಉಪ್ಪುಕಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಪ್ಪುಕಳ್ಳೆ ತಿನ್ಬಿಟ್ಟ. ಆಗೇನೋ ಚಿಕ್ಕ ವಯಸ್ಸು ಮಾಡ್ದ, ಬಿಟ್ಟಾಕೋ. ಅದ್ಯಾವ ಚಿಕ್ಕ ವಯಸ್ಸು? ಆ ಸುಂದರಿ ಮಗಳನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಅನ್ಬಿಟ್ಟು ಆಸೆ ತೋರಿಸ್ಬಿಟ್ನಲ್ಲ, ಅದು ಚಿಕ್ಕ ವಯಸ್ಸೇನಪ್ಪ? ಈಗ ಅದೆಲ್ಲ ಹಾಕ್ಬಿಡು. ಮಗ ಒಳ್ಳೆ ಚೆನ್ನಾಗೈತೆ, ಇರಲೇ ತಗೊಳ್ಳಲೇ. ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ ಜೊತೆ ಹೋಗಿ. 500 ರೂಪಾಯಿ ಏನಕ್ಕೆ ಸಾಕಾಯ್ತದೆ? 490 ರೂಪಾಯಿ ಗೊಬ್ಬರ, 10 ರೂಪಾಯಿ ನೀನ್ ಎದೆ ಮೇಲೆ ಹಾಕೋ. ಆಯ್ತು ಬಾರಪ್ಪ. ಏನಮ್ಮಿ, ಸಾಂಬಾರ್ ಗಮ್ಮಂತ ವಾಸನೆ ಬತ್ತೈತೆ.
ಕಂಡವ್ರ ಮನೆ ಕೋಳಿ ಗಮ್ಮಂದಂಗೆ ಇರ್ತದ. ಮೆತ್ತು ಮಾತಾಡಮ್ಮಿ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ, ಈ ಪುಕ್ಕ ಏನ್ ಮಾಡ್ದೆ? ಪುಕ್ಕನ ತಿಪ್ಪೆಗ್ ಸುರ್ದು ಅದ್ರ ಮೇಲೆ ತೊಪ್ಪೆ ಹಾಕಿದೀನಿ. ಒಳ್ಳೆ ಕೆಲ್ಸನೇ ಮಾಡ್ದೆ. ಸುಂದ್ರಮ್ಮ, ಸುಂದ್ರಮ್ಮ, ಅಯ್ಯಯ್ಯೋ ಮುನಿಯಪ್ಪಣ್ಣ ಬಂದ ಅನ್ಸ್ತದೆ. ಬಡ್ಡಿ ಹೊಸಲಿಗೆ ಏನಪ್ಪ ಮಾಡೋದು ಇವಾಗ? ಜೂ ಹೆಂಗನ ಮಾಡಿ ಏನನ್ನ ಸಬು ಬೇಡಿ ಸಾಕಾಗ್ತೀನಿ. ನೀ ಇಲ್ಲೇ ಇರು. ಒಂದೆರಡು ಪೀಸ್ ಹಾಕ್ಬಿಟ್ಟೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಹೊತ್ತು ಕರೆಕ್ಟಾಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ ಬಾ ಒಳಿಕೆ. ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಅದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕಳ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳ ಕೆಲ್ಸ ಮಸ್ತಾಗ್ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ. ಏನ್ ಮಾಡೋದಣ್ಣ, ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು, ನಾನ್ ಕೈಲೆಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದ್ ಏನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ಒಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ, ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡು ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಟು ಬಿಡ್ತೀಯೋ? ಕೊಟ್ಬಿಡ್ತೀನಿ. ಮಕ್ಕ ನೋಡು. ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಕೊಟ್ಬಿಡ್ತಾರೆ. ಸಾಯ್, ಇವ್ನು ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತಿಥಿ ಮಾಡ್ತೀನಿ. ಆಗ್ಲಿಂದ ಅಕ್ಕಿ ಆರಿಸ್ತಾ ಇವ್ನಿ, ಗೊತ್ತಾಗಕ್ಕಿಲ್ವಾ? ತಗ ಒಳಿಕೋಗ ಆಡ್ಕೊಳ್ರಿ. ಏನ್ ರತ್ನಮ್ಮ? ಓ ಮುನಿಯಪ್ಪಣ್ಣ, ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ. ನಿಂಗೆ 100 ವರ್ಷ ಆಯ್ಸು. ಆಹಾ, ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ. ಬಡ್ಡಿ ದುಡ್ಡು ಮಡಗು. ಒಂದೇ 1 ತಿಂಗಳು ಟೈಮ್ ಕೊಡೋಣ. ನೋಡು, ನನ್ ತಾವ 10 ಕುಂಟೆ ಜಾಗ ಐತೆ. ಅದನ್ ಮಾರಿ ಬಂದಿದ್ದ ದುಡ್ನಾಗೆ ನಿನ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಇವತ್ತು ಅವತಾರನೇ ಯಾರ ಮಕ ನೋಡ್ಕೊಂಬಂದ್ನೋ. 1 ರೂಪಾಯಿ ವಸೂಲಿ ಬೇಡವಾ? ಹೋಗಿ ಕುಡಿಯ ನೀರನ್ನ ತತ್ತ. ತತ್ತೀನಿ. ಹಲೋ ಅಪ್ಪ, ಚಂದಾಗಿದೀಯಾ? ನಾನ್ ಚಂದಾಗಿದ್ದೀನಿ ಕಂದ, ನೀನ್ ಹೆಂಗಿದ್ಯಾ? ಏನ್ ಚಂದವೋ ಏನೋ, ಕುಡ್ಕುನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ, ಈಗ ಚಂದಾಗಿದೀಯಾ ಅಂತ ಬೇರೆ ಕೇಳಿಯಾ? ಅಲ್ಲ ತಾಯಿ, ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೆ. ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು. ಈಗ ಫೋನ್ ಮಾಡಿದ ವಿಷಯ ಹೇಳು. ಏನು ಅಂತ ಹೇಳನೆ, ನಿಂಗ್ ಗೊತ್ತಿಲ್ವಾ? ದೀಪಾವಳಿ ಹಬ್ಬ ಬತ್ತು, ಸಾಲ ಗಿಲ ತೆಗ್ದಿ ಏನೋ ಕಜ್ಜಾಯ ಗಿಜ್ಜೆ ಮಾಡಿಸ್ಕೊಟ್ಟೇನೋ ಅಂತ ಫೋನ್ ಮಾಡ್ದೆ. ಅಯ್ಯೋ, ಇಷ್ಟು ವರ್ಷ ನಾನ್ ಸೀರೆ ಕೊಡಿಸ್ದೆ, ಇನ್ನ ನಿನ್ ಗಂಡ್ ಕೊಡಿಸ್ತಿದ್ನ? ಅಣ್ಣ ನೀರು. ಅಲ್ಲ, 2 ಎಕರೆ ಜಮೀನ ಬರ್ಕೊಡ್ತೀನಿ ಅಂತ 7-8 ವರ್ಷ ಆಯ್ತಲ್ಲ, ಇನ್ನು ಬರೀತ್ಲೇ ಇದ್ದೀಯಾ? ಅದ್ ಯಾವಾಗ ಬರ್ಕೊಟ್ಟಿಯೋ ಏನೋ? ಕೊಡ್ತೀನಿ ಇನ್ಮೇಲೆ, ಖಂಡಿತ ಕೊಟ್ಟೆ ಕೊಡ್ತೀನಿ. ಏಯ್ ಬಾ ಮುಕ್ಕೈಲಿ, ನಿನ್ ಮುತ್ನಂತ ಅಳಿಯ ಮಾತಾಡದಂತೆ ತಕ್ಕ ಕೊಟ್ಟೇನು? ನಿಮ್ ಮಾವ ಮಾತಾಡದಂತೆ ತಕ್ಕೋ. ಕೊಡು 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 ಕೊಡು. ಹಲೋ ಮಾವ, ಐ ಆಮ್ ಫೈನ್. ಎನಿ ಪ್ರಾಬ್ಲಮ್ ದೇರ್? ಐ ಆಮ್ ಕಮಿಂಗ್. ನನ್ನ ಪ್ರೀತಿಯ ಅಳಿಯಿಂದಿರೆ, ನಿನ್ನಷ್ಟು ಇಂಗ್ಲಿಷ್ ಮಾತಾಡ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲಪ್ಪ.
ಮುಚ್ಕೊಂಡು ಹಬ್ಬಕ್ ಬಾ. ಅದು ಏನೇ ಇದ್ರು ಎದುರುಗಡೆ ಸಿಗ್ನಲ್ ಕಟ್ಟಾಗೋಯ್ತು ಕದಮ್ಮಿ. ನಿನ್ ಯಾಸಕ್ ಬೆಂಕಿ ಹಾಕ ನಿನ್ ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಜನರು ತಂದಾಕ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ ಇಂಗ್ಲಿಷ್ ತಾಕಮ್ಮಿ. ಓ ಕರಿಯಳು ಇವಳೆ ಬಯ್ಯಳು ಇವಳೆ ಒಗಲೇ. ರತ್ನಮ್ಮ, ನೀನು ಗದ್ದೆ ಮಾರ್ತೀಯೋ ಏನು ಮಾರ್ತೀಯೋ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸೆಟ್ಲ್ ಆಗ್ಬಿಡ್ಬೇಕು. ಆಯ್ತು ಮುನಿಯಪ್ಪಣ್ಣ.